ಅದೆಷ್ಟೇ ಶಕ್ತಿವಂತನಾಗಿದ್ರೂ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅಸಹಾಯಕನಾಗಿ ಸಾವನ್ನಪ್ಪ. ಕರ್ಣನಿಗೆ ಅಂತಹ ದುರ್ಗತಿ ಬರೋಕ್ಕೂ ಮುಖ್ಯವಾದ ಕಾರಣ ಹೊಂದಿತ್ತು. ಬಿಲ್ವಿದ್ಯೆ ಕಲಿಯೋ ತನ್ನ ಹಳೆ ದಿನಗಳಲ್ಲಿ ತಾನೇ ಮಾಡಿದ ತಪ್ಪಿಂದ ಘೋರ ಶಾಪವೊಂದಕ್ಕೆ ಆತ ಗುರಿಯಾಗಿದ್ದ. ಅಂತಹ ಮಹಾನ್ ತಪ್ಪು ಅವನು ಮಾಡಿದಾದ್ರೂ ಏನು? ಒಮ್ಮೆ ಕರ್ಣ ಬಿಲ್ವಿದ್ಯೆ ಅಭ್ಯಾಸ ಮಾಡ್ತಾ ಇದ್ದ. ಅದೇ ಸಮಯಕ್ಕೆ ಒಂದು ಹಸು ಅದೇ ಜಾಗದಲ್ಲಿ ಮೇಯ್ತಾ ಇತ್ತು. ಆದರೆ ಅದರ ಅರಿವು ಅವನಿಗೆ ಇರಲಿಲ್ಲ. ಏನೋ ಅದ್ಯಾವ ಕೆಟ್ಟ ಸಮಯನೋ ಏನೋ ಕರ್ಣ ಬಿಟ್ಟ ಬಾಣ ಒಂದು ಅಕಸ್ಮಾತಾಗಿ ಅಲ್ಲಿದ್ದ ಹಸುಗೆ ತಾಗಿ ಅತಿಯಾದ ರಕ್ತಸ್ರಾವದಿಂದ ನರಳಿ ಸಾವನ್ನಪ್ತು. ಇದನ್ನ ಕಂಡು ಕರ್ಣ ಏನು ಮಾಡೋದು ಅಂತನೋ ತಿಳಿದೇ ಚಡಪಡಿಸ್ದ. ಆದರೆ ಅಷ್ಟರಲ್ಲಾಗಲೇ ಅದರ ಜೀವ ಹೋಗಿತ್ತು. ಇನ್ನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹಸುವಿನ ಮಾಲೀಕ ತನ್ನ ಪ್ರೀತಿಯ ಹಸು ಸಾವನ್ನಪ್ಪಿದ್ದು ಕಂಡು ಬೇಸರಗೊಂಡ. ಕೋಪದಲ್ಲಿ ಅಲ್ಲೇ ಇದ್ದಂತಹ ಕರ್ಣನಿಗೆ ಶಾಪ ನೀಡಿದ. ಹೇಗೆ ನನ್ನ ಹಸು ನರಳಿ ಸಾವನ್ನಪ್ಪಿದೆಯೋ ಮುಂದೊಂದು ಕಾಲಕ್ಕೆ ನೀನು ಹಾಗೆ ನರಳಿ ಸಾವನ್ನಪ್ತೀಯ. ನಿನ್ನ ಶಕ್ತಿ ಸಾಮರ್ಥ್ಯ ಯಾವುದು ಕೂಡ ಆ ಸಮಯಕ್ಕೆ ನಿನ್ನ ಸಹಾಯಕ್ಕೆ ಬರೋದಿಲ್ಲ ಅಂತ ಶಪಿಸಿದ. ಅದರಂತೆ ರಣರಂಗದಲ್ಲಿ ಕರ್ಣ ಅದೆಷ್ಟೇ ಸಾಮರ್ಥ್ಯ ಇದ್ರೂ ಯಾವುದೂ ಉಪಯೋಗಕ್ಕೆ ಬರದೆ ಕೊನೆಯುಸಿರೆಳೆದ. ಶಕ್ತಿ ಸಾಮರ್ಥ್ಯ ಎಷ್ಟೇ ಇದ್ರೂ ನಾವು ಮಾಡೋ ಒಂದೇ ಒಂದು ತಪ್ಪು ನಮ್ಮ ಸೋಲಿಗೆ ಕಾರಣ ಆಗುತ್ತೆ. ಅದಕ್ಕೆ ಹೇಳೋದು ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ತಪ್ಪು ದಾರಿ ಹಿಡಿಬಾರ್ದು ಅಂತ.